ಹೋಯ್ತು ಆಡದ್ ಬೇಡ ಕಿರೀಟ ಮೇಲೆ ಮಳೆ ಬೆಳೆಗಳಾಗಿ ಪ್ರಜೆಗಳನ್ನು ಸುಖ ಸಂತೋಷದಿಂದ ಮತ್ತೇನ ಪಡೆ ಮಹಾಪ್ರಭು. ಬಹಳ ಸಂತೋಷ. ನಿನ್ನ ಪೀಠವನ್ನು ನೀನು ಅಲಂಕರಿಸು. ಸೇನಾಧೀಶ್ವರ ಗಂಡರ ಮಂಡಲದೊಳಗೆ
ಸೈನ್ಯದಲ್ಲಿರುವ ಶತ್ರುಗಳ ಹೆಸರು ನಡೆಯಲಿ. ಬರುವ ಪರಶತ್ರುಗಳಿಗೆ ಸದಾ ಕಾಲವಿದ್ದು ಭಕ್ತೇನ ಪಡೆ. ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ನೀನು ಅಲಂಕರಿಸು. ಮಂತ್ರಿ, ಅಪ್ರತಿಮ ಶೂರರಾದ ಮಂತ್ರಿ ಸೈನಾಧೀಶರಲ್ಲಿ ನನಗೂ ನನ್ನ ದ್ವಾರಕಾವತಿಗೂ ಕುಂದು ಕೊರತೆಗಳೆಂದರೇನು? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠವನ್ನು ಅಲಂಕರಿಸಿ. ಗುರುಬಲ ಭದ್ರದೇವನಿಗೆ ಜಯವಾಗಲಿ. ಚಾರನೆ, ಬಂದ ಸಮಾಚಾರವೇನು? ದುರ್ಯೋಧನ ಮಹಾರಾಜರು ಬರುತ್ತಿರುವರು. ಏನು, ನನ್ನ ಶಿಷ್ಯನಾದ ಸುಯೋಧನ ಬರುತ್ತವೇನೆ? ಬಹಳ ಗೌರವದಿಂದ ಬರಮಾಡಿ. ಸುಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠವನ್ನು ಅಲಂಕರಿಸು. ಆಗಲಿ ಗುರುದೇವ. ಜನರ್ತರ್ಕಿಯರನ್ನು ಬರಮಾಡಿ. ಹಲೋ ಬಾಳಿನ ಸಮಯವಿದೆ. ಬಾಳಿನ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ. ಇದುವೇ ಗಂಧರ್ವ ಗಾನಸುದೆ. ಬಾಳಿನ ಸಮಯವಿದೆ. ಸ್ವರ ಸಂಗೀತವ ಪಾಡಿ ನೀನೇ ಸಕಲ ಕಲಾ ವಿಶಾರದೆ. ನಯನ ಮನೋಹರ ನಾಟ್ಯವಿದೆ. ನೀನೆ ಸಕಲ ಕಲಾ ವಿಶಾರದ ನಯನ ಮನೋಹರ ನಾಟ್ಯವಿದೆ. ಬಾಳಿನ ಸಮಯವಿದೆ. ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ. ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ.
ದಣಿದುವ ನಾದದಿ ಮೋದದಿ ಮೈ ಮನದಳಿದುವ 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 ಶೃಂಗಾರ ರಥದ ವಿನಯ ಮಂಜೂರ ಮಧುರಮಯ ಮಂದಾರ ಶೃಂಗಾರ ರಥದ ವಿನಯ ಮಂಜೂರ ಮಧುರಮಯ ಮಂದಾರ ಈಗವ ಮೆರೆಸಿ ನಲಿಸಿ ಕುಣಿಸಿ ಈಗವ ಮೆರೆಸಿ ನಲಿಸಿ ಕುಣಿಸಿ ಈಗವ ಮೆರೆಸಿ ನಲಿಸಿ ಕುಣಿಸಿ ವಿನೋದದಲ್ಲಿ ವಿಲಾದದಲ್ಲಿ ವಿರಾಜಿಸುವ ನಿರಂತರದಿ ವಿನೋದದಲ್ಲಿ ವಿಲಾದದಲ್ಲಿ ವಿರಾಜಿಸುವ ನಿರಂತರದಿ ಬಾಳಿನ ರಸಮಯ ಸಮಯವಿದೆ ಕಲ್ಲರ್ವ ಗಾನ ಸುದೆ ಬಾಳಿನ ರಸಮಯ ಸಮಯವಿದೆ 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 ಮಂತ್ರಿ ಸೇನಾಧೀಶರೇ, ರಾಜ್ಯ ಕಾರ್ಯಗಳತ್ತ ಗಮನ ಸರಿಸಿ. ಬರ್ಲ ಸರ್. ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಹೌದು ಗುರುದೇವ, ಎಲ್ಲರ ಕುಶಲ. ಹಾಗಾದರೆ ಬಂದ ಸಮಾಚಾರವೇನು? ಗುರುದೇವ, ನಮಗೂ ನಮ್ಮ ದಾಯಾದಗಳ ಪಾಂಡವರಿಗೂ ಕುರುಕ್ಷೇತ್ರ ಸಂಗ್ರಾಮ ಬಂದೊದಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಅಲ್ಲಿಗೆ ಬಂದೆನು. ಸುಯೋಧನ, ನೀನು ಹೆದರಬೇಡ. ನಾನು ನನ್ನ ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷ ವಹಿಸುವೆ. ನೀನು ನಿಶ್ಚಿಂತೆಯಿಂದಿರು. ಆಗಲಿ ಗುರುದೇವ. ಗುರುದೇವ, ನಿನ್ನೆಯ ದಿವಸ ನಾನು ಅರ್ಜುನನು ನಿನ್ನ ತಮ್ಮನಾದ ಕೃಷ್ಣನ ಬಳಿಗೆ ಹೋಗಿದ್ದೆವು. ನಿನಗೇನು ಹೇಳಿದನು? ನಿಮ್ಮಗಳ ಸಹಿತ ಯಾದವ ಸೈನ್ಯಕ್ಕೆ ಆಜ್ಞಾಪಿಸಿದನು. ನಿನಗೇನು ಹೇಳಿದನು? ಕೃಷ್ಣನು ಬಾಮೈದನಿಗೆ ಸಾರಥ್ಯವನ್ನು ವಹಿಸಿದನು. ಸುಯೋಧನ, ಕೃಷ್ಣ ಎಂದಿಗೂ ಪಾಂಡವರ ಪಕ್ಷಪಾತಿಯ ಹೊರತು ನಮ್ಮವನಲ್ಲ. ಹಿಂದೆ ಸುಭದ್ರೆಯ ಲಗ್ನ ಕಾಲದಿಂದ ಅವರ ಮೇಲೆ ನನಗೆ ದ್ವೇಷ ಇರುವುದು. ಅದನ್ನು ಸಾಧಿಸಲು ಇದೇ ಸರಿಯಾದ ತಕ್ಕ ಸಮಯ. ನೀನು ನಿಶ್ಚಿಂತೆಯಿಂದಿರು. ನಾನು ನನ್ನ ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷ ವಹಿಸುವೆ. ಆಗಲು ಗುರುದೇವ, ನಾನಿನ್ನು ಬರುವೆ. ನನ್ನ ದ್ವಾರಕೆ ಯಾತ್ರೆಯು ಫಲಿಸಿದಂತಾಯಿತು. ಯಾದವ ಸೈನ್ಯವು ನನ್ನ ಕರಕದಾಯಿತಂತೆ. ಇನ್ನ ಈ ಹಸ್ತಿನಾವತಿ ರತ್ನ ಸಿಂಹಾಸನವು ಸದಾ ನನ್ನ ಬಳಿಯಲ್ಲಿರಬೇಕು. ಈ ಹಸ್ತಿನಾವತಿ ಮುಕ್ಕಟವು ಸದಾ ನನ್ನ ಬಳಿಯಲ್ಲಿ ರಾಜಾಸಬೇಕು. ಅದಕ್ಕೆ ತಡೆಗಟ್ಟುವ ಓ ದುರ ಪಾಂಡವರನ್ನು ಸದಾ ಜನರ ಒಳಪಡಿಸಿ ಸುರಾವಳಿಯ ಗೆಲ್ವೆ. ಸದಾ ಜನರ ಒಳಪಡಿಸಿ ಸುರಾವಳಿಯ ಗೆಲ್ವೆ. ಸುರಾವಳಿಯ ಗೆಲ್ವೆ. ಸುರಾವಳಿಯ ಗೆಲ್ವೆ. ಅದರ ವಿರೋಧಗಳು ಗಣಪತಿ ಗೆಲ್ವೆ. ಗಣಪತಿ ಗೆಲ್ವೆ. ಗಣಪತಿ ಗೆಲ್ವೆ. ಸದಾ ಜನರ ಒಳಪಡಿಸಿ ಸುರಾವಳಿಯ ಗೆಲ್ವೆ. ಸುರಾವಳಿಯ ಗೆಲ್ವೆ. ಸುರಾವಳಿಯ ಗೆಲ್ವೆ.
ಅಣ್ಣನಾದ ಬಲರಾಮನು ಆ ದುರ್ಯೋಧನಿಗೆ ಸಹಾಯ ಮಾಡಿದ ಮೇಲೆ ನಾನು ಅರ್ಜುನನಿಗೆ ಹೇಗೆ ತಾನೇ ಸಹಾಯ ಮಾಡಲಿ? ಆತನನ್ನು ಎದುರಿಸೋರು ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ. ಇರಲಿ, ಈಗ ಅಣ್ಣನವರು ಬಹಿರ್ಭೂಮಿಗೆ ಪ್ರಯಾಣ ಮಾಡುತ್ತಿರುವರು. ನಾನು ಒಂದು ಮಾಯಾ ಗೋವಿನ ರೂಪವನ್ನು ಧರಿಸಿ ಅದಕ್ಕೆ ತಕ್ಕ ಸನ್ನಾಹವನ್ನು ಮಾಡುವೆನು. ಯೋಗ ಮಾಯೆ ಜಾರುತಳಾಗೋ. ಕೂಡುವೆ ತಂತ್ರವನ್ನು ನಾನು ಮಾಡುವೆ ಮೋಸವನ್ನು. ರೂಢಿಗಳಿಲ್ಲದ ಕಾರ್ಯವನ್ನು ನಡೆಸುವೆ. ರೂಢಿಗಳಿಲ್ಲದ ಕಾರ್ಯವನ್ನು ನಡೆಸುವೆ. ಧರಿಸುವೆ ವೇಷವನ್ನು ನಾನು ಮಾಡುವೆ ಮೋಸವನ್ನು. ಪಾರ್ಥನ ಕೋರಿಕೆ ಸಾರ್ಥಕಗೊಳಿಸಲು ಪಾರ್ಥನ ಕೋರಿಕೆ ಸಾರ್ಥಕಗೊಳಿಸಲು ಧರಿಸುವೆ ವೇಷವನ್ನು ನಾನು ಮಾಡುವೆ ಮೋಸವನ್ನು. ಏನಿದು? ಈ ಗೋವು ನನ್ನನ್ನು ಹಿಂಬಾಲಿಸುತ್ತಿರುವುದಲ್ಲ? ಏ ಪಶುವೆ, ದೂರ ನಿಲ್ಲು. ಆ ಶಿವ ಶಿವ, ಎಂತ ಅನರ್ಥವಾಯಿತು! ಅಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅರಣ್ಯದಿ ಗೋವನ್ನು ಕೊಂದು ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅರಣ್ಯದಿ ಗೋವನ್ನು ಕೊಂದು ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಕೊಂದ ಪಾಪದ ಫಲವನ್ನು ಈಗ ತೀರುವುದೆಂದು ದರೆಯೊಳಗೆ. ಕೊಂದ ಪಾಪದ ಫಲವನ್ನು ಈಗ ತೀರುವುದೆಂದು ದರೆಯೊಳಗೆ. ಅಕಟ ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ನಾನು ಒಡೆದ ಒಂದು ಸಣ್ಣ ಕಲ್ಲಿಂದ ಈ ಗೋವು ಮೃತಪಟ್ಟು ಹೋಯ್ತಲ್ಲ, ಈಗೇನು ಮಾಡಲಿ? ಪ್ರಪಂಚದಲ್ಲಿ ಶಿಶು ಹತ್ಯೆ, ಸ್ತ್ರೀ ಹತ್ಯೆ, ಗೋ ಹತ್ಯೆ ಮಹಾಪಾಪ ಕಾರ್ಯವೆಂದು ಶಾಸ್ತ್ರದಲ್ಲಿ ಹೇಳಿರುವುದು. ಈಗೇನು ಮಾಡಲಿ? ಏಕೆ ಬಲಭದ್ರ ದೇವ ಈ ರೀತಿ ಚಿಂತಾಕ್ರಾಂತರಾಗಿರುವಲ್ಲ? ಸಾರ್ಥಕಿ, ಏನೆಂದು ಹೇಳಲಿ?
ಪ್ರಾತಃ ಕಾಲ ನನ್ನಿಂದ ಒಂದು ಗೋಹತ್ಯೆ ಆಗಿರುವುದು. ಆಹಾ, ಗೋಹತ್ಯೆಯು ಮಹಾಪಾಪವಲ್ಲವೇ? ಶಾಂತಂ ಪಾಪಂ. ಹೌದು ಸಾರ್ಥಕಿ, ಇದಕ್ಕೇನಾದರೂ ಒಂದು ಪರಿಹಾರವನ್ನು ಸೂಚಿಸು. ಈ ವಿಚಾರವನ್ನು ನಿಮ್ಮ ತಮ್ಮನಾದ ಶ್ರೀ ಕೃಷ್ಣ ಪರಮಾತ್ಮನಿಗೆ ತಿಳಿಸಿ ತಕ್ಕ ಉಪಾಯವನ್ನು ಕಂಡುಕೊಳ್ಳಿ. ಸಾರ್ಥಕಿ, ನಿನ್ನ ಮಾತಿನಂತೆ ನೀನೀಗಲೇ ಹೋಗಿ ಶ್ರೀಕೃಷ್ಣನನ್ನು ಕರೆದುಕೊಂಡು ಬಾ. ಆಗಬಹುದು. ಅಣ್ಣನವರೆಗೆ ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ಇದೇನು ಸೂರ್ಯ ಚಂದ್ರರಂತೆ ಕಂಗೊಳಿಸುತ್ತಿದ್ದ ತಮ್ಮ ಮುಖ ಕಮಲವು ಬಾಂಡ ತಾವರಿಯಂತೆ ಬಾಡಿ ಹೋಗಿರಲು ಕಾರಣವೇನಣ್ಣ? ಕೃಷ್ಣ, ಏನೆಂದು ಹೇಳಲಿ? ನಾನು ಒಡೆದ ಒಂದು ಸಣ್ಣ ಕಲ್ಲಿನಿಂದ ಗೋವು ಮೃತಪಟ್ಟು ಹೋಯಿತು. ಇದಕ್ಕೇನಾದರೂ ಒಂದು ಪರಿಹಾರವನ್ನು ಸೂಚಿಸು. ಅಣ್ಣ, ಎಂತಹ ಅಕಾರ್ಯವನ್ನು ಮಾಡಿದೆ? ಶಾಂತಂ ಪಾಪಂ. ಅಣ್ಣ, ಗೋಹತ್ಯೆ, ಶಿಶು ಹತ್ಯೆ, ಸ್ತ್ರೀ ಹತ್ಯೆ ಮಹಾಪಾಪಗಳನ್ನು ಹೇಳಿದನು. ಇದು ನಮ್ಮ ವಂಶಕ್ಕೆ ಕಳಂಕವಲ್ಲವೇ? ಹೌದು ಕೃಷ್ಣ, ಇದಕ್ಕೇನಾದರೂ ಒಂದು ಪರಿಹಾರವನ್ನು ಸೂಚಿಸು. ಹಾಗಾದರೆ ಅಣ್ಣ, ಈ ದಿನದಿಂದಲೇ ನೀನು ಕಂಚಿ, ಕಾಮಾಕ್ಷಿ, ಮಧುರೆ, ಗೋಕರ್ಣ ಮುಂತಾದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಗಂಗೆ, ತುಂಗೆ, ಯಮುನೆ, ಕಾವೇರಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ 21 ದಿವಸ ಭೂ ಪ್ರದಕ್ಷಿಣೆಯನ್ನು ತೀರಿಸಿಕೊಂಡು ಬಂದರೆ ಈ ನಿನ್ನ ಪಾಪವು ಪರಿಹಾರವಾಗಬಹುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಕೃಷ್ಣ, ನಿನ್ನ ಮಾತಿನಂತೆ ನಾನೀಗಲೇ ಭೂ ಪ್ರದಕ್ಷಿಣೆಗೆ ಹೋಗಿ ಬರುವೆನು. ಅಣ್ಣ, ದ್ವಾರಕೆಯ ಕಡೆ ಸ್ವಲ್ಪ ಎಚ್ಚರದಿಂದಿರು. ಅಣ್ಣ ಅಣ್ಣ ನೆನ್ನೆಯ ದಿವಸ ದುರ್ಯೋಧನು ನಿನ್ನ ಆಸ್ಥಾನಕ್ಕೆ ಬಂದು ನಿಂದು ತಿಳಿತು. ಏನಣ್ಣ ಸಮಾಚಾರ? ಹೌದು ಕೃಷ್ಣ, ಬಂದಿದ್ದನು. ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನನ್ನ ಸಹಾಯ ಬೇಡಲು ಬಂದಿದ್ದನು. ನಾನು ಸಹಾಯ ನೀಡುವುದಾಗಿ ಅಭಯವಿತ್ತೆನು. ಹಾಗಾದರೆ ನೀನು 21 ದಿವಸ ಭೂ ಪ್ರದಕ್ಷಿಣೆಗೆ ಹೋದರೆ ನಿನ್ನನ್ನೇ ನಂಬಿರುವ ದುರ್ಯೋಧನ ಗತಿ ಏನಣ್ಣ? ಕೃಷ್ಣ, ಅವರವರ ಅಣ್ಣ ತಮ್ಮಂದಿರು ಏನಾದರೂ ಮಾಡಿಕೊಳ್ಳಲಿ, ಸದ್ಯಕ್ಕೆ ನನ್ನ ಪಾಪ ಪರಿಹಾರವಾದರೆ ಸಾಕು. ನೀನೆ ಕೃಷ್ಣ, ಏನಣ್ಣ? ಮರೆತಿದ್ದೆನು. ನೀನು ಅರ್ಜುನನ ಪಕ್ಷ ವಹಿಸುವುದಾಗಿ ಸುಯೋಧನಿಂದ ತಿಳಿದೆನು, ನಿಜವೇ? ಅದು ನೆಪ ಮಾತ್ರಕ್ಕೆ ಒಪ್ಪಿಕೊಂಡೇನಣ್ಣ. ಸರಿ, ನಾನು ಭೂ ಪ್ರದರ್ಶನಿಗೆ ಹೋಗಿ ಬರುವೆನು. ಅಣ್ಣ, ನಿಶ್ಚಿಂತೆಯಿಂದ ಹೋಗಿ ಬಾ. ಆದರೆ ನನ್ನ ಶಿಷ್ಯನಾದ ಸುಯೋಧನ ಕಡೆ ಸ್ವಲ್ಪ ಎಚ್ಚರದಿಂದಿರು. ಅಣ್ಣ, ನೀನು 21 ದಿವಸ ಭೂ ಪ್ರದಕ್ಷಿಣೆ ತೀರಿಸಿಕೊಂಡು ಬರೋದ್ರೊಳಗಾಗಿ ನಿನ್ನ ಶಿಷ್ಯನ ಕಡೆ ಸರಿಯಾಗಿ ಗಮನ ಬಿಡುತ್ತೇನೆ. ನೀನು ನಿಶ್ಚಿಂತೆಯಿಂದ ಹೋಗಿ ಬಾರಣ್ಣ. ಹೋಗಿ ಬಾರಣ್ಣ. ಆಹಾ, ಅಣ್ಣನಾದ ಬಲಭದ್ರ ದೇವನು ನನ್ನ ಮಾಯಾಜಾಲಕ್ಕೆ ಸಿಲುಕದಂತಾಯಿತು. ನಾನು ಈಗಲೇ ಪಾಂಡವರ ಬಳಿಗೆ ತೆರಳುವೆನು.
ಕರೆ ತಂದು ಕಡೆಗೆಂದು ಕಡೆಯಾಯಿ ಜನ್ಮವನ್ನು ಆಧರಿಸಿ ಪೊರೆಯೋ ದೀನ ದಯಾನಿಧಿ ಆಧರಿಸಿ ಪೊರೆಯೋ ಕೃಷ್ಣ. ಅಯ್ಯೋ ದೈವವೇ, ದುರ್ಯೋಧನನ ಆಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ನಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಬಾರದೆ. ಈ ವ್ಯತೆಯನ್ನು ಇನ್ನೂ ಎಷ್ಟು ದಿವಸ ಅನುಸರಿಸಬೇಕು ಕಾಣಿನಲ್ಲ. ಕಳವಳ ಪಡುತ್ತಿರುವುದು. ದ್ವಾರಕಿಗೆ ಹೋದ ಅರ್ಜುನನು ಇನ್ನೂ ಬಾರದಿರಲು ಕಾರಣವೇನು? ನಮಸ್ಕರಿಸುವೆನು. ಅರ್ಜುನ, ನಿನಗೆ ಮಂಗಳವಾಲಿ ಮೇಲೆ ಹೇಳು. ಹೋದ ಕಾರ್ಯವೇನಾಯಿತು? ಆಗುವುದಾದರೂ ಏನಣ್ಣ, ಅಭಯನಾಥನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವಂತೆ ಸಮರ್ಥಿಸಿದನು. ಇಷ್ಟರಲ್ಲೇ ಪರಮಾತ್ಮನ ಆಗಮನವಾಗುವುದಣ್ಣ. ಹೌದೇ? ಹಾಗಾದರೆ ಬಹಳ ಸಂತೋಷವಾಯಿತು. ನಡೆಯನ್ನು ನಾವಿನ್ನು ದ್ರೌಪದಿಯ ಅಂತಃಪುರಕ್ಕೆ ಹೋಗೋಣ.
ಈ ಬಿಚ್ಚದ ಮುಡಿಯಾದರೂ ಸಹ ಹೆಜ್ಜೆ ಹೆಜ್ಜೆಗೂ ನನ್ನ ದ್ವೇಷವನ್ನು ಹೆಚ್ಚಿಸುತ್ತಿರುವುದು. ದೇವ, ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ದೆ ಆದರೆ ಪಾಂಡವರಂತ ಪತಿಯನ್ನು ನನ್ನ ಕರುಣಿಸಬೇಡ ತಂದೆ, ಕರುಣಿಸಬೇಡ. ದೇವಿ, ಯಾಕೆ ರೋಗಪೆ ತರಣಿ ಮನೆಯಳೆ, ಯಾಕೆ ರೋಗಪೆ, ಯಾಕೆ ರೋಗಪೆ ತರಣಿ ಮನೆಯಳೆ, ಯಾಕೆ ರೋಗಪೆ. ಏನಾಯ್ತು ಪಾಂಚಾಲಿ? ಈಗಲೂ ಚಿಂತಾಮಗ್ಗಳಾಗಿ ನಿಂತಿರುವೆಯಲ್ಲ, ನನ್ನಲ್ಲಿ ಹೇಳಬಾರದ ದೇವಿ. ಪ್ರಾಣೇಶ್ವರ, ತಿಳಿಸಿ ಆಗುವುದಾದ್ರೆ ಏನು? ನನ್ನ ಕಷ್ಟಗಳನ್ನು ಯಾರು ಕರುಣಿಸಲಿಲ್ಲ. ದೇವ, ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ದೆ ಆದರೆ ಇಂತಹ ಪತಿಗಳನ್ನು ಮಾತ್ರ ಕರುಣಿಸಬೇಡ ದೇವ, ಕರುಣಿಸಬೇಡ. ಆದಿನಂದಲೂ ನಿನಗೆ ಒದಗಿದ 20 ಪರಂಪರೆಗಳನ್ನು ಕಾಪಾಡಿಕೊಂಡು ಬಂದರೆ ಯಾರು? ಈ ಬಚ್ಚನ ಭೀಮನಲ್ವ ದೇವಿ? ಬಚ್ಚೋಲಿ ವರಧೀರನಾಗಿ ವರ ಪತ್ನಿಯಾಗಿ ಮೊರಗೋಬೇಕಲೇ. ವರಧೀರನಾಗಿ ವರ ಪತ್ನಿಯಾಗಿ ಮೊರಗೋಬೇಕಲೇ. ಪಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಚಾಲಿ, ಪಂಡು ಪುತ್ರರ ಪತ್ನಿಯಾಗಿ ನೀನು ಕಡ್ಕೋಪ ಬೇಕೆ, ಕಡುಮೋನ ಬೇಕೆ ಗೋಮಾಲಾಂಗಿಯೇ, ಕಡ್ಕೋಪ ಬೇಕೆ, ಕಡುಮೋನ ಬೇಕೆ ಗೋಮಾಲಾಂಗಿಯೇ. ಶ್ರದ್ಧೆ ಶ್ರದ್ಧೆ ವರಧೀರಳಾಗಿ ವರ ಪತ್ನಿಯಾಗಿ ಮೊರಗುಬೇಕಲೇ, ನೀ ಮೊರಗುಬೇಕಲೇ. ಪಾಂಚಾಲಿ, ಸತ್ವದಿ ಬತ್ತಲಂತರದಿಂದ ಹತ್ತಿರಾವತಿ ರಕ್ತ ಕೋಣೆಯಲ್ಲಿ ಕೊಚ್ಚುವಾದರೂ ಸರಿ, ಬಿಚ್ಚಿದ ಮುಡಿಯನ್ನು ಕಟ್ಟದೆ ಬಿಡಲು ದೇವಿ. ಪಾಂಚಾಲಿ, ಅಣ್ಣನ ಮಾತಿಂದ ನಿರಾಸರಾಗಬೇಡ ದೇವಿ. ಅಬ್ಬಬ್ಬ ಪ್ರಾಣೇಶ್ವರ, ತಾವೇ ಅಲ್ಲವೇ ಮಲ್ಲನ ಮಲ್ಲ, ಜಗದೇಕ ಮಲ್ಲ? ಕಳೆದ ದುರ್ಘಟನೆಗಳನ್ನು ನೆನೆದು ನಿನ್ನ ಮನಸ್ಥೈರ್ಯವನ್ನು ಯಾಕೆ ನಾಶಪಡಿಸಿಕೊಳ್ಳುವೆ? ನಿನ್ನ ಚಿಂತೆಯು ದೂರವಾಗುವ ಕಾಲವು ಹತ್ತಿರಕ್ಕೆ ಬಂದಿರುವುದು. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ ಶಾಂತಿ ನೀನು ಭ್ರಾಂತಿ. ಸುಧನ ಒಳಗಿದ್ದು ಫಲ ಫಲ
ಯಾದವ ರೋಗಿಗಳಿಗೆ ಸಿಕ್ಕಿದ್ರೆ ಪುಡಿ ಪುಡಿ ಕೊಟ್ಟಿವೆ ಬಲ ಬಲ ಸುದಿನ ಒದಗಿತು ಬಲ ಬಲ ಸುದಿನ ಒದಗಿತು ಬಲ 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 ಅಡಿಯನ್ನು ಮೆಟ್ಟಿ ಕಲಿಯನ್ನು ಕೊಟ್ಟಿ ಅಡಿಯನ್ನು ಮೆಟ್ಟಿ ಕಲಿಯನ್ನು ಕೊಟ್ಟಿ ಸುಣ್ಣ ಬುಣ್ಣಗಳ ತುಂಡು ಕೈವ ಬಲ ಸುಣ್ಣ ಬುಣ್ಣಗಳ ತುಂಡು ಕೈವ ಬಲ ಸುದಿನ ಒದಗಿತು ಬಲ ಬಲ ಸುದಿನ ಒದಗಿತು ಬಲ 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 ಅಡಿಗಡಿಗೂ ಕಡ ಗುಮ್ಮತ್ಗಳಿದೆ ಅಡ್ಡಗಡ್ಡಿ ನಿಂತಿರುವ ಆ ಕುರು ಸನ್ನಿಧಿ ಅದನ್ನು ನೆನೆಸಿಕೋ ಅಗ್ರಜ ಬಾರಿ ಬಾರಿ ಶಾಂತಿ ಅಂತೆ ಶಾಂತಿ ಭೀಮಸೇನ ನಿನ್ನ ಹೃದಯದ ಭೀಕರ ಹೋರಾಟವನ್ನು ನಾನು ಬಲ್ಲೆ ಅಭಯದಾತ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವಂತೆ ಸಮ್ಮತಿಸುವನು ಶಾಂತನಾಗು ಭೀಮ ಶಾಂತನಾಗು ಜಯ ಜಯ ಶ್ರೀಕೃಷ್ಣ ಅದು ಯದುಪತಿಯು ಬರುತ್ತಿರುವಂತೆ ಭಾಸವಾಗುತ್ತಿರುವುದು ಈ ಪಾಂಡವರ ಪ್ರಮಾಣಗಳನ್ನು ಸ್ವೀಕರಿಸು ಪರಮಾತ್ಮ ಅಣ್ಣ ಜಯಶಾಲಿಗಳಾಗಿ ನನ್ನನ್ನು ಆಶೀರ್ವದಿಸಿ. ಸಹೋದರಿ ನಿನಗೆ ಮಂಗಳವಾಗಲಿ. ದೇವದೇವ ಎನ್ನ ಮರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದ ಸಮ್ಮತಿಯ ಪರಮಾತ್ಮ. ಧರ್ಮನಂದನ, ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದೆಂತಿರಲಿ, ಹಸ್ತಿನಾವತಿಯ ಭಾಗಾಂಶಗಳ ವಿಚಾರದಲ್ಲಿ ನೀವು ಯಾವ ಅಭಿಪ್ರಾಯವನ್ನು ತೆಗೆದುಕೊಂಡಿರುವುದೇ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು? ಅಂದರೆ ನಿನ್ನ ಅಭಿಪ್ರಾಯ? ಪರಮಾತ್ಮ, ಎಲ್ಲವನ್ನು ಅರಿತು ಪರಿಂದಾಮೆಯನ್ನು ಎಂದು ಬಿರುದನ್ನು ಪಡೆದ ನಿನಗೆ ನಾನೇನು ಹೇಳಲಾರೆ? ಧರ್ಮಾನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯ ನಿನ್ನ ಅಭಿಪ್ರಾಯವನ್ನು ಸ್ವಲ್ಪ ಬಿಡಿಸಿಯಾದರೂ ಹೇಳು. ಅದಕ್ಕೆ ಬೇಕಾಗುವ ಮುಂದಿನ ಕಾರ್ಯವನ್ನಾದರೂ ಹುಡುಕುವುದು. ಪರಮಾತ್ಮ, ಮುರಹರಿ ಮಹಿಪನಾಗಿ ಪಾಪದವರೆಯ ಶಿರದಲೆ ಒಂದು ಬಾಂಧವರ ರಕ್ತದೆ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರಾತ್ಯವ ವೀಕ್ಷಿಸೆ ಸೈಪೆನೆ ಮನದೇ ತೆರಳು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಕೃಷ್ಣ, ಪರಮಾತ್ಮ, ನೀವೀಗಲೇ ಗುರುಸಭೆಗೆ ಹೋಗಿ ನಮಗೆ ಕೊಡಬೇಕಾದ ಅರ್ಧ ರಾಜ್ಯದ ಭಾಗಾಂಶವನ್ನು ಸಂಧಿಯನ್ನು ಮಾಡಿಕೊಂಡು ಬರಬೇಕೆಂದು ಬೇಡಿಕೊಳ್ಳುವೆನು. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಗೆ ಅಪವಿತ್ರವಾದ ಪರಮತ್ರ ಆಗಿರಲಿ. ನಿನ್ನ ಅಭಿಪ್ರಾಯವು ಧರ್ಮತ್ವ ಸಮ್ಮತವೇ ಆದರೂ ಇದಕ್ಕೆ ನಿನ್ನ ಸಹೋದರ ಒಪ್ಪಿರುವ ಭೀಮಸೇನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ವಾಸುದೇವ, ನಮ್ಮಗಳ ಅಭಿಮಾತಿಗೆ ಅಗ್ಗಜಮನ ಗುಡಿನ ಕಟ್ಟು ನಮ್ಮನ್ನು ಬಂಧಿಸಿದೆ. ಮುಂದೇನಾಗಿ ಬೇಸನೆಂದರೆ ಅಣ್ಣನ ಮಮಕಾರವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ ಛೇ, ಬಿಡಬೇಕು ಈ ಏರಿಯ ಜನ್ಮವನ್ನು. ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಂತೆ. ಇನ್ನು ಅರ್ಜುನ? ಪರಮಾತ್ಮ, ಅಣ್ಣನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವನ್ನಾಗಿ ಕೊಲ್ಲುವೆ? ಅಂದಿನಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅದನ್ನು ಧಿಕ್ಕರಿಸಿ ಮುಂದೆ ನುಗ್ಗೋಣವೆಂದರೆ ಈ ಅಗ್ರಜನೆಂಬ ಮಮಕಾರವು ನಮ್ಮನ್ನು ತಡೆದು ನಿಲ್ಲಿಸಿದೆ. ಸುಡಬೇಕು ನಮ್ಮ ಈ ಜನ್ಮಗಳನ್ನು. ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದೆ. ತಂಗಿ ದೃಪದನಂದಿನಿ ಏಕಮಾ ಕಣ್ಣೀರು. ಪತಿಗಳ ಅಭಿಪ್ರಾಯಕ್ಕೆ ನೀನು ಸಮ್ಮತಿಸಿದ್ಯಾ? ಅಣ್ಣ, ಜನಾರ್ದನ
ಸೆರಗೊಡ್ಡಿ ಬೇಡಿದರು ತೋರದೀಕೋ 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 ನೀ ಕರುಣಾ ಕೃಷ್ಣ
ಮಾಡದಿರಾಗದ ಅಪಮಾನದ ಕಡೆ ಲೇಷ ಮಾತ್ರವೂ ಮರುಕವಿಲ್ಲದೆ ಬಾರಿ ಬಾರಿಗೂ ಸಂಧಿ ಸಂಧಿ ಎಂದು ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವನ್ನು ನ್ಯಾಯ ಸಮ್ಮತವಂತಲು ಧರ್ಮ ಸಮ್ಮತವಂತಲು ಹೇಗೆ ಹೇಳಲಣ್ಣ? ಧರ್ಮವೆಂದು ಅಮ್ಮನಿಸುತ್ತಾ ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರು ನನ್ನ ಪತಿಗಳೇ. ಛೀ, ಬಂಡಿ ಅನ್ನವರು ತಿಂದು ಬಂಟ ಬಕನನ್ನು ಕೊಂದ ದೋರ್ದಂಡ. ನಿಮಗೇಕೆ ಬೇಕು? ಸಾಕು ಸುಮ್ಮನಾಗಿ ಅದನ್ನು ಬಿಸಿಟ್ಟು ಕೈಯಲ್ಲಿ ಸೌಟು ಹಿಡಿದು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಸವ್ಯಸಾಚಿ ಅಬ್ಬಬ್ಬಾ ದಶನಾಮಾಂಕಿತಗಳನ್ನು ಪಡೆದು ಆ ಪರಮೇಶ್ವರಿಂದ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಮಹಾವೀರ. ನಿಮಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಟ್ಟು ಕೈಯಲ್ಲಿ ಬಳೆಗಳನ್ನು ತೊಟ್ಟಿಕೊಳ್ಳಿ. ಸಾಕು ಸುಮ್ಮನಾಗಿ. ನಿಮ್ಮಯ್ಯ ಬಾಳೆ ತಕ್ಕೆ ನನಗಾದ ಅಪಮಾನಕ್ಕೆ ನಾನೇ ರಣರಂಗದಲ್ಲಿ ನಿಂತು ಹೋರಾಡಿ ನನ್ನ ಮುಡಿಗೆ ಕೈ ನೀಡಿದ ಒಡಲನ್ನು ಸೀಳಿ ಆತನ ಬಿಸಿ ನೆತ್ತರದಿಂದ ಈ ನನ್ನ ಬೆಚ್ಚಿದ ಮುಡಿಯನ್ನು ಮುಡಿಗಟ್ಟುವೆನಣ್ಣ. ಅಣ್ಣ, ಒಂದು ವೇಳೆ ಸಾಧ್ಯವಾಗದಿದ್ದಲ್ಲಿ ಅಗ್ನಿಯ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನಣ್ಣ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಪತಿಗಳ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದಾಯಿತಲ್ಲವ, ಅಲ್ವೇ ಪ್ರಿಯ ಬಸ್ಸ? ಕೃಷ್ಣ, ಅದೇನು ಮಾಡಲಿ ವಾಸುದೇವ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗ ಆಯ್ತಂದು ಕೇಳಿದ ವಾಸುದೇವ, ಅವಳು ಹೇಳಿದಳು, ನೀನು ಕೇಳಿದಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ನಾನು ಕೇಳಿ ಪ್ರಯೋಜನ ಆಗುವೇನು ವಾಸುದೇವ? ಭೀಮಸೇನ, ಪ್ರಯೋಜನವೋ ಅಪ್ರಯೋಜನವೋ ಒಂದು ತಿಳಿಯದಯ. ಒಟ್ಟಿನಲ್ಲಿ ಸತಿಯ ಹರ್ತನಾದನ್ನ ಆಲಿಸುವುದರಲ್ಲಿ ಪತಿಗಳಾದ ತಮ್ಮ ಕರ್ತವ್ಯವಲ್ಲವೇ? ಕೃಷ್ಣ, ಏಕೆ 4 ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ ವಾಸುದೇವ. ಸಂಬಂಧವಿಲ್ಲ ಅಬ್ಬ
ಒಂದು ಕುರುಸಭೆಯಲ್ಲಿ ಮಂಡದು ಶಾಸನದ ಗುಂಡಿಗೆ ಬಿಸಿ ರಕ್ತದಿ ಮಾಡದೆ ಪಾಂಚಾಲಿಯ ಬಿರುಮುಡೆಯ ಕಟ್ಟುವೆ ನೆನುತ ಗನಗದ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತ ನೀನೊಂದು ನುಡಿದೆಯ ಗಂಡುಗಲಿ ಡಂಬದ ನುಡಿಗಳ ನುಡಿದು ಬಾವ ಕೃಷ್ಣ ಮರೆತೆಯೋ ಮರೆತು ನಿದ್ರೆಯೋ ಲಿಖೆಯೋ ಹಾಗೆ ನೀವು ಬಡ್ಡಿನ ಬದಲಾಗಿ ನಮ್ಮ ಹಸ್ತವೇ ತರಿಸುವನು ಕಾಲ ಗೌರವ ಬೆಂಬಲಾಗಿ ನಿಂತಿರೋ ಸರಿಯೇ ಕೆಳ ಸಮುದ್ರವನು ಆ ದುಷ್ಟ ದುರ್ಯೋಧನ ರಾಜಕೀಯ ಸೆಣದು ತಂದು ನನ್ನ ಎಡೆಗಾಲಿಂದ ಒದ್ದು ಒದ್ದು ಪುಡಿಗೊಟ್ಟಿ ನಂತ ಮಾಡಿದನ. ಅದು ಅಲ್ಲದೆ ದುಳ್ಳ ದುಶ್ವಾಸನೆ ಎದೆಯನ್ನು ಬಗೆದು ಅವರ ಬಿಸಿ ರಕ್ತವನ್ನು ತೆಗೆದು ಕಟ್ಟಿಸುವೆ ದ್ರೌಪದಿಯ ಬಿಡಿ ನುಡಿಯ ಪಾಂಚಾಲಿ ಪಡೆದರು ಎತೆಯ ನರ್ಕ ಮಾಡ್ತೇನ. ಈಗ ಕೇಳಿದ ಅಭಿಪ್ರಾಯನು ಕಾಡು ಮಾಡ ನನಗೆ ಚದರಲ್ಲಿ ಈ ಭೂಮಿ ಗುಡಿಗೆ ಗುಡಿಗೆ ಗಿರಿಯಲಿ ಒಬ್ಬಿರೋ ಶಬ್ದ ತಾಳದ ಬಗ್ಗಿರಲಿ. ಕಾಡು ಮಾಡ ನನಗೆ ಚದರಲ್ಲಿ ಈ ಭೂಮಿ ಗುಡಿಗೆ ಗುಡಿಗೆ ಗಿರಿಯಲಿ ಒಬ್ಬಿರೋ ಶಬ್ದ ತಾಳದ ಬಗ್ಗಿರಲಿ. ಕೃಷ್ಣ ಕರಿಯದ ಬಿಡಲೆ ಕೊಡುವರ ಸಿರವ ಕರಿಯದ ಬಿಡಲೆ ಕುರುಕುಲವ ಕರಿದಿಡುವೆ ಕುರುಕುಲವ ಕರಿದಿಡುವೆ ಕಾಡು ಬೋಳ ನನಗೆ ನನಗೆ ಚದರಲಿ ಈ ಭೂಮಿ ಗುಡಿಗೆ ಗುಡಿಗೆ ಮಿಡಿಯಲಿ ಒಬ್ಬಿರೋದು ಸತ್ತದಾಳು ಭಕ್ತಿ. ದೇವ ಈ ಸಂಧಿಯನ್ನು ನಿರಾಕರಿಸುವ ದೇವ ಈ ಸಂಧಿಯನ್ನು ಒಪ್ಪದು ಒಪ್ಪದು ಒಪ್ಪದು. ಪರಮಾತ್ಮ ಆ ಕರ್ಣನ ಶಿರವನ್ನು ನಾ ಭೂಪದ ಮಾಡುವುದನ್ನಾಗಿ ನಾ ಮಾಡಿದ ಪ್ರತಿಜ್ಞೆ ನೀ ಮರದಯ ವಾಸುದೇವ. ಅಲ್ಲದೆ ಬಾಲಾಕ್ಷಣಂ ಮೆಚ್ಚಿಸಿ ದೇವ ಬಾಲಾಕ್ಷಣಂ ಮೆಚ್ಚಿಸಿ ಹೊಡೆದೇನೆ ಪಾಶುಪತವಂ ವಿಧ ವಿಧಸ್ತ್ರ ಪ್ರಯೋಗದಿಂದ ಗಳಿಸಿದೆ ನಾನ್ ವಿಜಯನೆಂಬ ಪೆಸರ. ವಿಧ ವಿಧಸ್ತ್ರ ಪ್ರಯೋಗದಿಂದ ಗಳಿಸಿದೆ ನಾನ್ ವಿಜಯನೆಂಬ ಪೆಸರ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿರಲ್ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿರಲ್ ಅನುಚರಣಿ ಪರಿನೋಯಿ ಪುದುದರವೆ ಧರ್ಮಜಗೆ ಕೃಷ್ಣ. ಪರಮಾತ್ಮ ಅಮೋಘ ಶಸ್ತ್ರಾಸ್ತ್ರ ನಿಪುಣನು ಹರಿ ಭಯಂಕರನು ಆದ ಈ ಸವ್ಯ ಸಾಚಿಗೆ ಈ ಸಂಧಿಯು ಅನವಶ್ಯಕ. ನಾ ಮಾಡಿದ ಪ್ರತಿಜ್ಞೆ ಈಡೇರಲೇಬೇಕು. ಯುದ್ಧವು ಸಿದ್ಧವಾಗಲೇಬೇಕು. ಅದರ ಹೊರತಾಗಿ ಈ ಸಂಧಿಯು ಅನವಶ್ಯಕ ಅನವಶ್ಯಕ ಅನವಶ್ಯಕ. ಇದರ ಮೇಲೆ ನಿನ್ನ ಚಿತ್ತ. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ ಕಟ್ಟ ಕಡೆಯದಾಗಿ ಸಂಧಿಯೋ ಅಥವಾ ಸಮರವೋ ಪರಮಾತ್ಮ
ನೀವೀಗಲೇ ಕುರುಸಭೆಗೆ ಹೋಗಿ ನಮಗೆ ಕೊಡಬೇಕಾದ ರಾಜ್ಯದ ಭಾಗಾಂಶವನ್ನು ಕೊಡುವಂತೆ ಕೇಳಿ. ಧರ್ಮನಂದನ, ನಿನ್ನ ಅಭಿಪ್ರಾಯವು ಧರ್ಮಸಮ್ಮತವೇ ಸರಿ. ಆದರೆ ಧರ್ಮವೇ ಜಯ ಕರ್ಮವೇ ಲಯ ಎಂಬ ಮರ್ಮತ್ಯು ಆ ದುರ್ಯೋಧನನಿಗೆ ತಿಳಿಯುವ ಬಗೆ ಹೇಗೆ? ಇರಲಿ, ನಾನೀಗಲೇ ನಾವು ಪುರುಷವಿಗೆ ತೆರಳುವೆನೋ. ಪರಮಾತ್ಮ, ಖಂಡಿತವಾಗಿಯೂ ಸಂಧಿಯನ್ನು ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಇಷ್ಟದಂತಾಗಲಿ ಧರ್ಮನಂದನ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಖಂಡಿತವಾಗಿಯೂ ಸಂಧಿಯನ್ನು ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ನೀನು ನಿಶ್ಚಿಂತೆಯಿಂದ ಹೋಗಿ ಬಾ ಧರ್ಮನಂದನ. ತಂಗಿ ಅಣ್ಣ, ದ್ರುಪದ ನಂದಿನಿ, ಏಕಮ್ಮ ತಂಗಿ, ನಿನ್ನ ಪತಿಗಳು ಅಣ್ಣನ ಮಾತಿಗೆ ಅನುಮೋದಿಸಿರುವಾಗ ನಾನು ಏನು ತಾನೇ ಮಾಡಲ್ಲಮ್ಮ. ಅಣ್ಣ, ಹೇಗಾದ್ರೂ ಮಾಡಿ ಈ ಸಂಧಿಯನ್ನು ನಿರಾಕರಿಸಿ ಯುದ್ಧವನ್ನು ನೀನು ಸಮ್ಮತಿಸಿಕೊಂಡು ಬರಲೇಬೇಕು. ಹೇಗಾದ್ರೂ ಮಾಡಿ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವ ಭಾರ ನಿನ್ನನ್ನೇ ತಿಳಿಯುವುದಣ್ಣ. ಸಹೋದರಿ, ಸಹೋದರಿ, ನಿನ್ನಯ ಮನದ ಜಯನು ಸರ್ಪಲಾಂಚನ ಗರ್ಭವನೊಳಗಿಸುವೆ, ಸರ್ಪಲಾಂಚನ ಸಹೋದರಿ, ನಿನ್ನ ಮನದ ನೆಮ್ಮದಿಗಾದರೂ ಆ ಧರ್ಮರಾಜನ ಶಾಂತಿ ಸಂಗತಿ ಈ ಜಗತ್ತಿನಲ್ಲಿ ಬೆಳಗಬೇಕಾದರೂ ಭೀಮಾರ್ಜುನನ ಕ್ರೋಧಾಗ್ನಿಯ ಜ್ವಾಲೆಯು ಹತ್ತಿ ಉರಿಬೇಕಾದರೂ ಈ ಸಂಧಿ ನಡೆಯಲೇಬೇಕು. ಅದರಿಂದಲೇ ನಾಳಿನ ಕುರುಸಬೇಕು. ಹಾಗೆ